ಹಲೋ ಸತ್ರ, ಹೇಗಿದ್ದೀರಾ ಸತ್ರ? ಇವತ್ತಿನ ಈ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕ್ವಶನ್ಸ್ಗಳನ್ನ ಕೇಳಿದ್ದೀರಾ. ಅದರಲ್ಲೂ ಈ ಒಂದು ಕ್ವಶನ್ಸ್ಗಳಲ್ಲಿ ನಿಮ್ಮದು ಒಂದು ಡೌಟ್ಸ್ಗಳು ಏನಾದರೂ ಇದ್ರೆ ಕ್ಲಿಯರ್ ಆಗುವಂಥ ಒಂದು ಸಾಧ್ಯತೆಗಳಿರ್ತದೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ಯಾರು ಸಹ ಸ್ಕಿಪ್ ಮಾಡ್ದಂಗೆ, ಮಿಸ್ ಮಾಡ್ಕೊಳ್ದಂಗೆ ದಯವಿಟ್ಟು ನೋಡಿ. ಅರ್ಥ ಆಯ್ತಾ? ಇದನ್ನು ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ. ಅದೇ ರೀತಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ. ಅದೇ ಏನಾದರೂ ಡೌಟ್ಸ್ಗಳಿದ್ರೆ ಕೂಡಲೇ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೋದು. ಅದರ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇಂಗ್ಲೀಷಲ್ಲಿ ಇದ್ರೆ ಏನಾಗುತ್ತೆ, ಇಂಗ್ಲೀಷಲ್ಲಿ ಯಾವ ರೀತಿ ಮಾಡಿಸ್ಕೊಳ್ಳೋದು ಅಂತ ಕೇಳ್ತಾ ಇದ್ದಾರೆ. ಈ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಂಗ್ಲೀಷಲ್ಲಿ ಇದ್ರು ಏನು ಸಮಸ್ಯೆಗಳಾಗೋದಿಲ್ಲ. ಅರ್ಥ ಆಯ್ತಾ? ಕನ್ನಡದಲ್ಲಿ ಇದ್ರೆ ಯಾವುದಕ್ಕೆಲ್ಲ ಉಪಯೋಗ ಆಗುತ್ತೋ, ಇಂಗ್ಲೀಷಲ್ಲಿ ಇದ್ರೂ ಸಹ ಎಲ್ಲದಕ್ಕೂ ಸಹ ಉಪಯೋಗ ಆಗುತ್ತೆ. ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ. ಸ್ಟೂಡೆಂಟ್ಸ್ಗಳಿಗಾದ್ರೆ ಇನ್ನೂ ಅನುಕೂಲ ಆಗುತ್ತೆ. ಅರ್ಥ ಆಯ್ತಾ? ಏನು ಸಮಸ್ಯೆಗಳು, ಪ್ರಾಬ್ಲಮ್ಗಳಾಗೋದಿಲ್ಲ. ಇಂಗ್ಲೀಷಲ್ಲಿ ಮಾಡಿಸ್ಕೊಳ್ಬೇಕು ಅಂದ್ರೆ ಏನು ದೊಡ್ಡ ಸಾಧನೆ ಏನು ಮಾಡಬೇಕಾಗಿಲ್ಲ. ಅರ್ಥ ಆಯ್ತಾ? ನಿಮ್ದು ಹಳೇದು ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ರೀಅಪ್ಲೈ ಮಾಡಿದ್ರೆ, ಇಂಗ್ಲೀಷಲ್ಲಿ ಹೊಸದಾಗಿ ಅರ್ಜಿಯನ್ನು ಹಾಕಿದ್ರೆ ಅದ್ರ ಜೊತೆಗೆ TC ಆಗಿರ್ಬೋದು, ಅಥವಾ ಆಧಾರ್ ಕಾರ್ಡ್ ಆಗಿರ್ಬೋದು, ಅಥವಾ ನೆಕ್ಸ್ಟು ರೇಷನ್ ಕಾರ್ಡ್ ಆಗಿರ್ಬೋದು, ಒಂದು ಫೋಟೋ ಇಷ್ಟು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಇಮಿಡಿಯೇಟ್ಲಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಂಗ್ಲೀಷಲ್ಲೇ ಬರ್ತದೆ. ಅರ್ಥ ಆಯ್ತಾ? ನಿಮಗೆ ಕನ್ನಡದಲ್ಲಿ ಯಾವುದಕ್ಕೆಲ್ಲ ಉಪಯೋಗ ಆಗುತ್ತೋ ಇಂಗ್ಲೀಷಲ್ಲೂ ಸಹ ಅಷ್ಟಕ್ಕೆಲ್ಲ ಉಪಯೋಗ ಆಗುತ್ತೆ. ಯಾವುದೇ ರೀತಿ ಒಂದು ಪ್ರಾಬ್ಲಮ್ಗಳು, ಯಾವುದೇ ರೀತಿ ಒಂದು ಸಮಸ್ಯೆಗಳು ಆಗೋದಿಲ್ಲ. ಯಾವುದೇ ರೀತಿ ಇದಕ್ಕೆ ತೊಗೊಳ್ತಾರೆ ಅದಕ್ಕೆ ತೊಗೊಳ್ತಾರೆ ಅನ್ನೋ ಒಂದು ಏನಿಲ್ಲ. ಅರ್ಥ ಆಯ್ತಾ? ಕನ್ನಡದಲ್ಲಿದ್ದರೂ ಎಷ್ಟು ಉಪಯೋಗ ಆಗುತ್ತೋ ಇಂಗ್ಲೀಷಲ್ಲಿದ್ರೂ ಸಹ ಅಷ್ಟೇ ಉಪಯೋಗ ಆಗುತ್ತೆ. ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟು ಎರಡನೇ ಕ್ವಶನ್ಸ್ ಯಾವುದು ಅಂದರೆ DFO ಪೆಂಡಿಂಗ್ ಅಂತ ಯಾಕೆ ಬರ್ತಿದೆ ಸರ್ ಅಂತ ಕೇಳ್ತಾ ಇದ್ದೀರಾ. ಅಂದರೆ MSME ಆಫೀಸಿಂದ ಮೇಯ್ನ್ ಆಗಿ ಅವರು ಅಪ್ರೂವಲ್ ಕೊಡಬೇಕಾಗುತ್ತೆ. ಅಂದರೆ ಅವರು ವೆರಿಫಿಕೇಷನ್ಗೆ ಹಾಕ್ಕೊಂಡಿರ್ತಾರೆ, ಇಲ್ಲಾಂದರೆ ಅಪ್ರೂವಲ್ ಕೊಡುವ ಅಂದರೆ ಎಲ್ಲ ನಿಮ್ಮನ್ನ ವೆರಿಫಿಕೇಷನ್ ಮಾಡಿ ಎಂಥವ್ರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತ ಅವರು ಸಹ ಯೋಚನೆ ಮಾಡಿ ಒಂದು ಡಿಸಿಷನ್ ತೊಗೊಂಡು ಒಂದು DFO ಪೆಂಡಿಂಗ್ ಅನ್ನು ಕ್ಲಿಯರ್ ಮಾಡ್ಕೊಡ್ತಾರೆ. ಅಂದರೆ ವೆರಿಫಿಕೇಷನ್ ಸಕ್ಸಸ್ಫುಲ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಟ್ರೈನಿಂಗ್ ಎಲ್ಲಿ ಅಂತ ಅವರೇ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಗೆ ತಿಳಿಸ್ಕೊಡ್ತಾರೆ. ಆ ನಂತರ ನಿಮಗೆ ಟ್ರೈನಿಂಗ್ ಎಲ್ಲಿ ಅಂತ ತಿಳಿಸ್ಕೊಟ್ಟಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಮೇಯ್ನ್ ಆಗಿ ಅವರು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಇದ್ರೆ ನೀವು ಒಂದು 15,000 ರೂಪಾಯಿ ಕಿಟ್ಟು 2,500 ರೂಪಾಯಿ ಏನು ನಿಮಗೆ ಪೇಮೆಂಟ್ ಕೊಡ್ತಾರೋ ಅದಕ್ಕೆ ಎಲಿಜಿಬಲ್ ಅಂತ ಅರ್ಥ ಆಯ್ತಾ? ಆದಷ್ಟು ಬೇಗ ಬ್ಯಾಚ್ ವೈಸ್ ಅನ್ನ ಕ್ಲಿಯರ್ ಮಾಡಿ ನಿಮ್ಮದು ಸಹ ಒಂದು ಟ್ರೈನಿಂಗ್ ಅನ್ನ ಒಂದು ಹಾಕೊಡ್ತಾರೆ. ಯಾವುದೇ ರೀತಿ ಒಂದು ಪ್ರಾಬ್ಲಮ್ಗಳಾಗೋದಿಲ್ಲ. ಇಮಿಡಿಯೇಟ್ಲಿ ನಿಮಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತಾರೆ. ಅರ್ಥ ಆಯ್ತಾ? ಅದೇ ರೀತಿ ನೆಕ್ಸ್ಟು APL ನ್ಯೂ ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ ತಿಳಿಸ್ಕೊಡಿ ಸರ್ ಅಂತ ಕಮೆಂಟನ್ನು ಮಾಡಿದ್ದೀರಾ. APL ಆದರೂ ಅಷ್ಟೇ, BPL ಆದರೂ ಅಷ್ಟೇ, ಯಾವ ಟೈಮ್ನಲ್ಲಿ ಬಿಡಬೇಕು ಅದೇ ಟೈಮ್ನಲ್ಲಿ ಬಿಡ್ತಾರೆ. ಅಂದರೆ ನೆಕ್ಸ್ಟ್ ತಿಂಗಳು ಬಿಡುವಂಥ ಒಂದು ಸಾಧ್ಯತೆಗಳಿರ್ತದೆ. ಅಂದರೆ ಈ ತಿಂಗಳು ಬಿಡ್ತಾರೆ, ಬಟ್ ಯಾವ ಟೈಮ್ನಲ್ಲಿ ಬಿಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಈ ತಿಂಗಳು ಒಂದು ತಿಂಗಳಿಗೆ ಒಂದು ಅಟ್ಲೀಸ್ಟ್ ಒಂದು 2 ಸಾರಿ ಆದರೂ ಬಿಡಬೇಕಿತ್ತು. ಒಂದು ಸಾರಿ ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಇನ್ನೊಂದು ಎಲೆಕ್ಷನ್ ಎಲ್ಲ ಕಳೆದು ಆದಮೇಲೆ ಈ ತಿಂಗಳು ಬಿಡುವಂಥ ಒಂದು ಸಾಧ್ಯತೆಗಳು ಬರಬಹುದು. ಅರ್ಥ ಆಯ್ತಾ? ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ಏನಾದರೂ ಬಿಡ್ತಾರೆ. ಆ ಟೈಮ್ನಲ್ಲಿ ಬೇಕಾದರೂ ನೀವು ಮಾಡಿಸ್ಕೊಳ್ಬೋದು. ಅದೇ ರೀತಿ ಮೆಡಿಕಲ್ ಎಮರ್ಜೆನ್ಸಿಗೆ ಬಿಟ್ಟರೆ APL ಕಾರ್ಡ್ ಬಿಡೋದಿಲ್ಲ. ಏನಾದರೂ ಎಲ್ರಿಗೂ ಬಿಟ್ಟರೆ ಇಮಿಡಿಯೇಟ್ಲಿ APL ಮತ್ತು BPL ರೇಷನ್ ಕಾರ್ಡ್ ಎರಡನ್ನೂ ಸಹ ನೀವು ಅರ್ಜಿನ ಸಲ್ಲಿಸ್ಬೋದು. ಅರ್ಥ ಇದೆ? ಏನು ಪ್ರಾಬ್ಲಮ್ಗಳಾಗೋದಿಲ್ಲ. ಬೇಕಾದರೆ ಇದನ್ನು ಟ್ರೈ ಮಾಡಿ, ಏನಿಲ್ಲ, ಒಂದು ತಿಂಗಳ ಗಂಟ ವೆಯ್ಟ್ ಮಾಡಿ. ಒಂದು ತಿಂಗಳಾದಮೇಲೆ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಹೊಸ ಅರ್ಜಿ ಆಗಿರ್ಬೋದು, ಅಥವಾ ಒಂದು APLಗೆ ಹೊಸ ಅರ್ಜಿ ಹಾಕೋದಾಗಿರ್ಬೋದು, APL ತಿದ್ದುಪಡಿ ಆಗಿರ್ಬೋದು, ಇದನ್ನು ಸಹ ಬಿಡುವಂಥ ಒಂದು ಅವಕಾಶಗಳು ಹೆಚ್ಚಾಗಿರ್ತದೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಸಿದ್ರೆ ಅದೇ ರೀತಿ ನಮಗೆ ರೇಷನ್ ಕಾರ್ಡ್ ಕೊಟ್ಟಿಲ್ಲ ಅಂದರೆ ನಾವು ಯಾರಿಗೂ ವೋಟ್ ಹಾಕೋದಿಲ್ಲ. ದಯವಿಟ್ಟು ಈ ಥರ ಒಂದು ಕಮೆಂಟ್ಸ್ ಅಂದರೆ ಯಾವ ರೀತಿ ಅಂದರೆ, ಇದು ರೇಷನ್ ಕಾರ್ಡು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಸುಮಾರು ಜನಕ್ಕೆ ವೆರಿಫಿಕೇಷನ್ ಆಗಿದೆ. ವೆರಿಫಿಕೇಷನ್ ಆಗಿದ್ರೂ ರೇಷನ್ ಕಾರ್ಡ್ ಹೋಗಿರೋದಿಲ್ಲ. ಅರ್ಥ ಆಯ್ತಾ? ಅದೇ ರೀತಿ ಮೇಯ್ನಾಗಿ ಇನ್ನು ವೆರಿಫಿಕೇಷನ್ ಪೆಂಡಿಂಗ್ ಎಲ್ಲ ಇರ್ತದೆ. ಈಗ ವೆರಿಫಿಕೇಷನ್ಗೆ ತೊಗೊಂಡಿರ್ತಾರೆ ಎಷ್ಟೋ ಜನಕ್ಕೆ. ಬಟ್ ವೆಯ್ಟ್ ಮಾಡಿ. ಅರ್ಥ ಆಯ್ತಾ? ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ವೋಟ್ ಹಾಕಲ್ಲ ಅಂದರೆ ಅದು ನಿಮ್ಮನೆ ಬರೋ. ಅರ್ಥ ಆಯ್ತಾ? ಯಾಕೆ ಅಂದರೆ ಮೇಯ್ನಾಗಿ ಏನಂದರೆ ನೀವು ವೋಟ್ ಹಾಕಿಲ್ಲ ಅಂದರೆ ವೋಟ್ ಲಿಸ್ಟೇ ಕ್ಯಾನ್ಸಲ್ ಆಗುತ್ತೆ. ಅರ್ಥ ಆಯ್ತಾ? ಮತ್ತೆ ರೀಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ವೋಟರ್ ID. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ ಥರ ಏನೋ ಮಾಡೋದಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ರೇಷನ್ ಕಾರ್ಡು ಹೊಸದು ಕೊಡ್ತಾರೆ, ತಿದ್ದುಪಡಿ ಏನಾದರೂ ಅದು ಬಿಟ್ಟಿರೋದು ಅಪ್ರೂವಲ್ ಮಾಡ್ಕೊಡ್ತಾರೆ. ಎಲೆಕ್ಷನ್ನೆಲ್ಲ ಕಳೆದು ಆದಮೇಲೆ ತಿದ್ದುಪಡಿ ಎಲ್ಲ ಅಪ್ರೂವಲ್ ಮಾಡುವಂಥ ಒಂದು ಸಾಧ್ಯತೆಗಳಿರ್ತದೆ. ಅರ್ಥ ಆಯ್ತಾ? ಹೊಸ ಅರ್ಜಿ ಏನಾದರೂ ನೀವು ಅಪ್ರೂವಲ್ ಮಾಡಿಸ್ಕೊಂಡಿಲ್ಲ ಅಂದರೆ ಒಂದು ಸ್ವಲ್ಪ ದಿನ ಲೇಟ್ ಆಗ್ಬೋದು. ಅರ್ಥ ಆಯ್ತಾ? ಹೊಸ ಅರ್ಜಿಗಳೆಲ್ಲ ಸ್ವಲ್ಪ ಲೇಟಾಗಿ ಅಪ್ರೂವಲ್ ಮಾಡ್ಕೊಡ್ತಾರೆ. ಬಟ್ ತಿದ್ದುಪಡಿನೆಲ್ಲ ಇಮಿಡಿಯೇಟ್ಲಿ ಅಪ್ರೂವಲ್ ಮಾಡಿಕೊಡ್ತಾರೆ. ಎಲೆಕ್ಷನ್ ಮುಗಿದ ತಕ್ಷಣ ವೆಯ್ಟ್ ಮಾಡಬೇಕು ಅಷ್ಟೇ. ನೀವು ವೆಯ್ಟ್ ಮಾಡಿದ್ರೆ ಎಲ್ಲನೂ ಸಹ ಕರೆಕ್ಟಾಗಿ ಆಗುತ್ತೆ. ಅರ್ಥ ಆಯ್ತಾ? ಅದೇ ರೀತಿ ನೀವು ವೋಟ್ ಹಾಕಿಲ್ಲ ಅಂದರೆ ನಿಮ್ಮದು ವೋಟ್ ಲಿಸ್ಟ್ ಅಂತೂ 100% ಕ್ಯಾನ್ಸಲ್ ಆಗೋದಂತೂ ಗ್ಯಾರಂಟಿ. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಂಡು, ನಿಮ್ಮ ಹತ್ರ ವೋಟ್ ಲಿಸ್ಟ್ ಇತ್ತು ಅಂದರೆ ದಯವಿಟ್ಟು ವೋಟ್ ಹಾಕಿ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಕ್ಯಾನ್ಸಲ್ ಆಗಿ ನೆಕ್ಸ್ಟ್ ವರ್ಷದಿಂದ ಹೊಸದಾಗಿ ವೋಟರ್ IDಗೆ ಅರ್ಜಿನ ಸಲ್ಲಿಸಬೇಕು.
ಅದಾಯ್ತಾ, ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸರ್ ನೆಕ್ಸ್ಟ್ ಕ್ವಶನ್ ಯಾವುದು ಅಂದರೆ ಆನ್ಲೈನಲ್ಲಿ ಬರ್ತ್ ಸರ್ಟಿಫಿಕೇಟ್ ಯಾವ ರೀತಿ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು, ದಯವಿಟ್ಟು ಇದರ ಬಗ್ಗೆ ತಿಳಿಸ್ಕೊಡಿ ಅಂತ ಕಮೆಂಟನ್ನು ಮಾಡಿದ್ದೀರಾ. ಆನ್ಲೈನಲ್ಲಿ ಬರ್ತ್ ಸರ್ಟಿಫಿಕೇಟಿಗೆ ಅಪ್ಲಿಕೇಶನ್ ಹಾಕ್ಬೋದು, ಅರ್ಥ ಆಯ್ತಾ. ಬಟ್ ಅದರಲ್ಲಿ ಕೆಲವೊಂದು ಅದರಲ್ಲಿ ಮಾಡಿಸ್ಕೊಳ್ಳೋ ಬದಲು ನಿಮ್ಮ ನಗರಸಭೆಯಲ್ಲಿ ಮಾಡಿಸ್ಕೊಬಿಟ್ರೆ ಬೇಗ ಒಂದು 4ರಿಂದ 5 ದಿನಕ್ಕೆಲ್ಲ ಕೊಟ್ಬಿಡ್ತಾರೆ ಬರ್ತ್ ಸರ್ಟಿಫಿಕೇಟು. ನಿಮಗೇನಾದರೂ ಲೇಟ್ ಆದರೂ ಪರವಾಗಿಲ್ಲ, ಆನ್ಲೈನಲ್ಲಿ ಅರ್ಜಿಯನ್ನು ಹಾಕ್ಕೊಳ್ತೀವಿ ಅಂದರೆ ಸೇವಾ ಸಿಂಧು ಪೋರ್ಟಲಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಬರ್ತ್ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ಅಂತ ಹೊಡೆದ್ರೆ ಅದರಲ್ಲಿ ಸೇವಾ ಸಿಂಧು ಪೋರ್ಟಲ್ ಬರ್ತ್ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ ಪೇಜು. ಅದರಲ್ಲಿ ಏನು ಕೇಳ್ತಾರೆ ಅಂದರೆ ಆಧಾರ್ ಕಾರ್ಡು ತಂದೆ ತಾಯಿ ಕೇಳ್ತಾರೆ, ಆನಂತರ ಹೆಸರು ಕೇಳ್ತದೆ, ಮಗುವಿನ ಹೆಸರು, ಆನಂತರ ನಿಮಗೆ ಅದರಲ್ಲಿ ಒಂದು ಡಿಸ್ಚಾರ್ಜ್ ಸಮ್ಮರಿ ಕೇಳ್ತದೆ. ಅದನ್ನು ನೀವು ಅಪ್ಲೋಡ್ ಮಾಡಿದ್ರೆ ಇಮಿಡಿಯೇಟ್ಲಿ ನಿಮಗೆ ಅದರಲ್ಲಿ ಅಪ್ಲಿಕೇಶನ್ ಫಾರಮ್ ಒಂದು ಬರ್ತದೆ. ಅದನ್ನು ಫಿಲ್ಅಪ್ ಮಾಡಿ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಒಂದು 15 ದಿನದ ಒಳಗಡೆ 21 ದಿನದ ಒಳಗಡೆ ನಿಮ್ಗೆ ಏನು ಬರ್ತ್ ಸರ್ಟಿಫಿಕೇಟ್ ಬರಬೇಕೋ ಬರುತ್ತೆ. ಬಟ್ ಲೇಟು, ನಗರಸಭೆಗೆ ಹೋಗಿ ನೀವು ಇಮಿಡಿಯೇಟ್ಲಿ ಮಾಡಿಸ್ಕೊಳ್ತೀನಿ ಅಂದರೆ ವಿತಿನ್ 3 to 4 ಡೇಸಲ್ಲೇ ಬರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಬರ್ತ್ ಸರ್ಟಿಫಿಕೇಟ್. ಅರ್ಥ ಆಯ್ತಾ, ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ಬ್ರೋ ನಿಮ್ಮ ಚಾನಲ್ ಯಾವ ಕ್ಯಾಟಗರಿ ಸೇರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಕಮೆಂಟನ್ನು ಮಾಡಿದರೆ, ಏನಿಲ್ಲ ನಮ್ಮ ಚಾನಲ್ ಯಾವ ಕ್ಯಾಟಗರಿ ಅಂದರೆ ಟೆಕ್ ಚಾನಲ್, ಅರ್ಥ ಆಯ್ತಾ. ಟೆಕ್ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ. ಅಂದರೆ CSC ಆನ್ಲೈನ್ ಸರ್ವಿಸಸ್ಸು, ಕಂಪ್ಯೂಟರ್ಸ್ ಬಗ್ಗೆ, ಅದೇ ರೀತಿ ಮೇಯ್ನಾಗಿ ಏನಾದರೂ ಲ್ಯಾಪ್ಟಾಪ್ಸ್ಗಳ ಬಗ್ಗೆ, ಅಂದರೆ ಟೆಕ್ ರಿಲೇಟಿವ್ ಆಗಿರುವಂಥ ಒಂದು ಚಾನಲ್ ನಮ್ಮದು. ಬಟ್ ಬೇರೆ ಯಾವುದೂ ಅಲ್ಲ. ಬಟ್ ನೀವೇನಾದರೂ ಟೆಕ್ ರಿಲೇಟಿವ್ ಚಾನಲ್ ಓಪನ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ರಿಸ್ಕ್ ಆಗುತ್ತೆ, ಅರ್ಥ ಆಯ್ತಾ. ಟೆಕ್ ರಿಲೇಟಿವ್ ಎಲ್ಲರೂ ನೋಡ್ತಾರೆ ಅಂತ ಏನಿಲ್ಲ, ಅರ್ಥ ಆಯ್ತಾ. ನಿಮಗೇನಾದರೂ ಬೇರೆ ಕ್ಯಾಟಗರಿಲೂ ಸಹ ಮಾಡ್ಬೋದು. ಇದರಲ್ಲೂ ಇಂಟ್ರೆಸ್ಟ್ ಇತ್ತು ಅಂದರೆ ಇದರಲ್ಲೂ ಸಹ ನೀವು ಮಾಡ್ಬೋದು, ಅರ್ಥ ಆಯ್ತು. ಏನು ಸಮಸ್ಯೆಗಳು ಆಗೋದಿಲ್ಲ, ಅರ್ಥ ಆಯ್ತಾ. ಸತ್ರ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಏನು ಅಂದರೆ ಸೊಸೈಟಿ ಕೋಡ್ ರಾಂಗ್ ಆಗಿದೆ, ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸೊಸೈಟಿ ಕೋಡ್ ಏನಂದ್ರೆ ರಾಂಗ್ ಆಗಿ ಎಂಟ್ರಿ ಮಾಡಿದರೆ ಒಂದು ಅಕ್ಲಾಟ್ಮೆಂಟ್ ಇರ್ತದಲ್ಲ, ಅಕ್ಲಾಟ್ಮೆಂಟ್ನ ತಿದ್ದುಪಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅರ್ಥ ಆಯ್ತಾ. ನೀವು ಅದನ್ನು ತೊಗೊಂಡೋಗ್ಬಿಟ್ಟು ಫುಡ್ ಆಫೀಸ್ನಲ್ಲಿ ಡೈರೆಕ್ಟ್ ಕ್ಯಾನ್ಸಲ್ ಮಾಡಿಸ್ಕೊಂಡು ಯಾವಾಗ ಬೇಕಾದರೂ ಕ್ಯಾನ್ಸಲ್ ಮಾಡಿಕೊಡ್ತಾರೆ, ಅರ್ಥ ಆಯ್ತಾ. ಕ್ಯಾನ್ಸಲ್ ಮಾಡಿಸ್ಕೊಂಡು ಯಾವ ಟೈಮ್ನಲ್ಲಿ ಇನ್ನೊಂದು ಸರಿ ಬಿಡ್ತಾರೋ ಇಮಿಡಿಯೇಟ್ಲಿ ಅವಾಗ ಇನ್ನೊಂದು ಸರಿ ತಿದ್ದುಪಡಿಯನ್ನು ಮಾಡಿಸ್ಕೊಳ್ಬೋದು, ಏನು ಸಮಸ್ಯೆಗಳಾಗೋದಿಲ್ಲ, ಅರ್ಥ ಆಯ್ತಾ. ಸೊಸೈಟಿ ಕೋಡ್ ಕರೆಕ್ಟಾಗಿಲ್ಲ ಅಂತ ನೀವೇನು ಮಾಡಬೇಕು ಅಂದರೆ ಮೇನ್ ಇಂಪಾರ್ಟೆಂಟ್ ಫುಡ್ ಆಫೀಸಲ್ಲಿ ಹೋಗಿ ಅಕ್ಲಾಟ್ಮೆಂಟ್ನೇ ಏನು ಕರೆಕ್ಷನ್ಸ್ಗೆ ಹಾಕೊಂಡಿರ್ತೀರಲ್ಲ, ತಿದ್ದುಪಡಿಗೆ ಹಾಕಿರ್ತೀರಲ್ಲ, ಅದನ್ನು ದಯವಿಟ್ಟು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ. ಕ್ಯಾನ್ಸಲ್ ಮಾಡಿಸ್ಕೊಂಡು ಆದಮೇಲೆ ನಿಮಗೆ ಅಪ್ಲೈ ಮಾಡ್ಕೊಳ್ಬೋದು, ಅರ್ಥ ಆಯ್ತು. ಅಲ್ಲಿ ಗಂಟೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಅದೇ ರೀತಿ ಲಾಸ್ಟ್ ಕ್ವಶನ್ ಏನಪ್ಪ ಅಂದರೆ ಸೈಬರ್ನಲ್ಲಿ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡ್ಕೊಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಸೈಬರ್ನಲ್ಲಿ ಯಾವುದೇ ಕಾರಣಕ್ಕೂ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವೇನಾದರೂ ಸೈಬರ್ಗಳಲ್ಲಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಷ್ಟೇ. ಅಪ್ರೂವಲ್ ಎಲ್ಲ ಫುಡ್ ಆಫೀಸಲ್ಲಿ ನೋಡ್ಕೊಳ್ಬೇಕು. ಯಾಕೆಂದರೆ ಅವರೆಲ್ಲ ಅಧಿಕಾರಿಗಳು ವೆರಿಫಿಕೇಷನ್ ಮಾಡ್ತಾರೆ, ಮನೆ ವೆರಿಫಿಕೇಷನ್ ಮಾಡ್ತಾರೆ, ಸಾಧ್ಯತೆಗಳಿರ್ತದೆ. ವೆರಿಫಿಕೇಷನ್ ಅವರು ಮಾಡದೇ ಇದ್ದರೂ ಸಾಧ್ಯತೆಗಳಿರ್ತದೆ, ಅರ್ಥ ಆಯ್ತಾ. ಇಲ್ಲ ಅಂದ್ರೆ ಹಂಗೆ ವೆರಿಫಿಕೇಷನ್ ಮಾಡಿ ಅದೇ ಥರ ನಿಮ್ಗೆ ಗೊತ್ತಾಗ್ದಂಗೆ ಅಪ್ರೂವಲ್ ಮಾಡಿರ್ಬೋದು. ಇದು ಹೇಳೋದಕ್ಕೆ ಸಾಧ್ಯ ಇಲ್ಲ, ಅರ್ಥ ಆಯ್ತಾ. ಅಪ್ರೂವಲ್ ಸೈಬರಲ್ಲಂತೂ ಖಂಡಿತವಾಗ್ಲೂ ಯಾವ ಸೈಬರಲ್ಲೂ ಸಹ ಮಾಡೋದಿಲ್ಲ. ನೀವೇನಾದರೂ ಅಪ್ರೂವಲ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ ನೀವು ಅಪ್ರೂವಲನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೇನಾದರೂ ಇನ್ನೂ ಇದ್ರ ಬಗ್ಗೆ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟನ್ನು ಮಾಡಿದ್ರೆ ವಿಡಿಯೋ ಮೂಲಕ ಆಗಿರ್ಬೋದು, ಆ ಕಮೆಂಟ್ಗೆ ರಿಪ್ಲೈ ಕೊಡುವಂಥ ಒಂದು ಮೂಲಕ ಆಗಿರ್ಬೋದು, ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ. ದಯವಿಟ್ಟು ಇದರ ಮೇಲೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟನ್ನು ಮಾಡಿ, ಅದ್ರ ಬಗ್ಗೆ ಸ್ಪೆಷಲಾಗಿ ಸಪ್ರೇಟಾಗಿ ವಿಡಿಯೋ ಮಾಡಿ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ, ಅರ್ಥ ಆಯ್ತಾ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಜನ ಒಂದೇ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಅದಕ್ಕೆ ಸಂಬಂಧಪಟ್ಟರ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ನೆಕ್ಸ್ಟ್ ಯಾವಾಗ ಬರ್ತಾರೆ ಅಂತ ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಈಗ ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿಬಿಡಿ. ಅದೇ ರೀತಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಅರ್ಥ ಆಯ್ತಾ. ಓಕೆ ಗೈಸ್, ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.